ಭೂಮಿಯಿಂದ ಸೂರ್ಯನತ್ತ ಈಗಾಗಲೇ 4 ತಿಂಗಳ ಅವಧಿಯಲ್ಲಿ 15 ಲಕ್ಷ ಕಿಲೋಮೀಟರ್ಗಳನ್ನ ಕ್ರಮಿಸಿರುವ ಆದಿತ್ಯ L1 ಸೌರ ನೌಕೆಯನ್ನ ಇವತ್ತು ಅದರ ನಿಗದಿತ ಕಕ್ಷೆಯಲ್ಲಿ ಕೂರಿಸುವ ಮಹತ್ವದ ಸಾಹಸಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಸಜ್ಜಾಗಿರುವಂತದ್ದು. ಹಾಗಾದ್ರೆ ಏನಿತು ಆದಿತ್ಯ L1? ಇಸ್ರೋ ನಿರ್ಮಿಸಿರುವ ಪ್ರಥಮ ಅಂತರಿಕ್ಷ ವೀಕ್ಷಣಾಲಯ ಇದಾಗಿರುತ್ತೆ. ಚಂದ್ರಯಾನ 3 ಯಶಸ್ವಿ ಆಯಿತು. ಆದ್ರೆ ಸೂರ್ಯಯಾನಕ್ಕೆ ಯಾರೊಬ್ರು ಕೂಡ ಯಾವ ದೇಶವೂ ಕೂಡ ಕೈ ಹಾಕಿರಲಿಲ್ಲ. ನಾವು ನಮ್ಮ ಹೆಮ್ಮೆಯ ಭಾರತ ಕೈ ಹಾಕಿದೆ. ದಿವಾಕರನ ಅಧ್ಯಯನಕ್ಕಾಗಿ ನಿರ್ಮಿಸಿರುವಂತಹ ವೀಕ್ಷಣಾಲಯ ಇದಾಗಿರುತ್ತೆ. ಸೂರ್ಯನಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಗಾಳಿ ಇದೆಯಾ, ನೀರಿದೆಯಾ, ಭೂಮಿ ಇದೆಯಾ, ಏನು ಎತ್ತ ಅನ್ನೋದನ್ನ ತಿಳ್ಕೊಳ್ಳುವಂತಹ ಅಧ್ಯಯನ ಇದಾಗಿರುತ್ತೆ. ಭೂಮಿ ಮತ್ತು ಸೂರ್ಯನ ನಡುವಿನ ಸ್ಥಿರತೆಯ ಪ್ರದೇಶವನ್ನ ಒಳಗೊಂಡಿರುತ್ತೆ. ಅದರ ಬಗ್ಗೆಯೂ ಕೂಡ ಅಧ್ಯಯನ ನಡೆಸಲಾಗುತ್ತೆ ಈ ಆದಿತ್ಯ L1 ನಿಂದ. ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಸೂರ್ಯ. ಸೂರ್ಯ ಹೇಗಿರ್ತಾನೆ? ನಾವು ಹೇಳ್ತಾ ಇರ್ತೀವಿ, ನಾರ್ಮಲಿ ಸೂರ್ಯನ ಶಾಖಾನೇ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೂರ್ಯ ಎಲ್ಲೋ, ನಾವೆಲ್ಲೋ. ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಅಧ್ಯಯನ ಇದಾಗಿರುತ್ತೆ. 2023 ಸೆಪ್ಟೆಂಬರ್ 22ರಂದು ಆದಿತ್ಯ L1 ಮಿಷನ್ ಉಡಾವಣೆ ಆಗಿರುತ್ತೆ. ಆಂಧ್ರದ ಶ್ರೀಹರಿಕೋಟಾದಿಂದ PSLV-C 57 ರಾಕೆಟ್ ನಭಾಕ್ಕೆ ಚಿಮ್ಮಿರುತ್ತೆ. ಸಂಜೆ 4ಕ್ಕೆ ಲಾಂಗ್ ರೇಂಜ್ ಪಾಯಿಂಟ್ ತಲುಪಲಿದೆ ಆದಿತ್ಯ L1. ಒಟ್ಟಾರೆಯಾಗಿ ಭೂಮಿಯಿಂದ ಸೂರ್ಯನ ಸುತ್ತ ಈಗಾಗಲೇ 4 ತಿಂಗಳ ಅವಧಿಯಲ್ಲಿ 1.5 ಕಿಲೋಮೀಟರ್ ದೂರಗಷ್ಟು ತಲುಪಿರುವಂತದ್ದು.